ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಲಕ್ಷ್ಮೀ ಅಮ್ಮನವರ ಜನ್ಮದಿನದ ದಿವಸ ಚೈತ್ರ ಹುಣ್ಣಿಮೆ ಇದೆ ಮತ್ತು ಇವತ್ತು ದವದ ಹುಣ್ಣಿಮೆ ಅಂತೇಳಿ ಸಹ ಕರೀತಾರೆ. ಹಾಗಾಗಿ ಇವತ್ತಿನ ದಿವಸ ಮಹಾಲಕ್ಷ್ಮಿಯನ್ನು ಯಾರೆಲ್ಲ ಆರಾಧನೆಯನ್ನು ಮಾಡ್ತಿರೋ ಮಹಾಲಕ್ಷ್ಮಿಯ ಸಾಕ್ಷಾತ್ ಆಶೀರ್ವಾದ ಅನ್ನುವಂಥದ್ದು ನಮ್ಮ ಮೇಲೆ ಸಿಗುತ್ತೆ. ನಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಮತ್ತು ಧನ ಕನಕಗಳು ಅನ್ನುವಂಥದ್ದು ಅಭಿವೃದ್ಧಿ ಆಗುತ್ತೆ ಅಂತಲೇ ಹೇಳಬಹುದು. ಬನ್ನಿ ಇವತ್ತೆಲ್ಲ ಏನೆಲ್ಲ ಒಂದು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ. ಇವತ್ತಿನ ದಿವಸ ಬುಧವಾರ ಆಗಿರುತ್ತೆ. ಬುಧವಾರ ದಿವಸ ನೀವು ಏಪ್ರಿಲ್ 1ನೇ ತಾರೀಕು ಬುಧವಾರ ಸಂಜೆ ಗೋಧೂಳಿ ಸಮಯದಲ್ಲಿ ತಾಯಿಯ ಪೂಜೆಯನ್ನು ಮಾಡ್ಕೊಳ್ಬೇಕು. ನೀವು ಮುಂಚೆನೇ ಪೌರ್ಣಮಿ ಇದೆ ಅಂತ ಪೂಜೆ ಸಾಮಾನು ತೊಳೆದುಕೊಂಡ್ರು ಕೂಡ ನಡೆಯುತ್ತೆ. ಇಲ್ಲ ತೊಳೆದಿಲ್ಲ ಅಂತಂದ್ರೂ ಏನು ಮಾಡೋಕ್ಕಾಗೋದಿಲ್ಲ, ಇವಾಗ ಟೈಮ್ ತುಂಬ ಕಡಿಮೆ ಇದೆ ಅಲ್ವಾ. ಹಾಗಾಗಿ ನೀವು ಲಕ್ಷ್ಮೀ ಅಮ್ಮನವರ ಫೋಟೋ ಇರಲಿ, ಕಳಶ ಇರಲಿ, ಇಲ್ಲ ಲಕ್ಷ್ಮೀ ವೆಂಕಟೇಶ್ವರ ಫೋಟೋ ಇದ್ರೂ ಕೂಡ ಅದಕ್ಕೆ ನೀಟಾಗಿ ನೀವು ಅಲಂಕಾರವನ್ನು ಮಾಡ್ಕೊಳ್ಳಿ. ನಿಮಗೆ ಮಲ್ಲಿಗೆ ಹೂವು, ಕನಕಾಂಬರ ಹೂವು, ರೋಸು ಮತ್ತು ಸೇವಂತಿ ಏನು ಹೂವು ಸಿಗುತ್ತೋ ಅದನ್ನು ಚೆನ್ನಾಗಿ ನಿಮಗೆ ಮನಸ್ಸಿಗೆ ಸಮಾಧಾನ ಆಗೋ ರೀತಿಯಲ್ಲಿ ನೀಟಾಗಿ ಪೂಜೆಗೆಲ್ಲ ಅಲಂಕಾರವನ್ನು ಮಾಡ್ಕೊಳ್ಳಿ. ಅಲಂಕಾರವನ್ನು ಮಾಡಿಕೊಂಡು ತಾಯಿಗೆ ತಪ್ಪದೀರ ಇವತ್ತಿನ ದಿವಸ ತಾಂಬೂಲವನ್ನು ಇಡಬೇಕು. ತಾಂಬೂಲದಲ್ಲಿ ಏನು ಇಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇದನ್ನು ನೀವು ತಾಂಬೂಲವನ್ನು ಏನು ಮಾಡಬೇಕು ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ ನೋಡಿ. ತಾಂಬೂಲಕ್ಕೆ ಏನೇನೆಲ್ಲ ಸಿದ್ಧತೆ ಮಾಡ್ಕೊಳ್ಬೇಕು ಅಂದರೆ ಬಟ್ಲಡಿಕೆ, ಒಂದು 5 ರೂಪಾಯಿ ಕಾಯಿನು ಮತ್ತು 2 ವಿಳೆದೆಲೆ, ಅದಕ್ಕೆ ನೀವು ಸ್ವಲ್ಪ ಅಕ್ಷತೆಯನ್ನು ಹಾಕಬೇಕು. ಮತ್ತು ನಿಮಗೆ ಇವಾಗ ದುಂಡು ಮಲ್ಲಿಗೆ ಸಿಗೋ ಕಾಲ ಅಲ್ವಾ, ದುಂಡು ಮಲ್ಲಿಗೆ ಇದ್ದರೆ 2 ದುಂಡು ಮಲ್ಲಿಗೆಯನ್ನು ಸಹ ನೀವು ಇಟ್ಕೊಳ್ಳಿ. ಪಚ್ಚಕರ್ಪೂರ ಇತ್ತು ಅಂತಂದರೆ ಸ್ವಲ್ಪ ಪಚ್ಚಕರ್ಪೂರವನ್ನು ಸ್ವಲ್ಪ ಕಟ್ ಮಾಡಿಬಿಟ್ಟು ಆ ತಾಂಬೂಲದಲ್ಲಿ ಇಟ್ಕೊಳ್ಳಿ. ಮತ್ತು ಸ್ವಲ್ಪ ಜಾವದ ಪೌಡರನ್ನು ಸಹ ಅದರ ಮೇಲೆ ಇಟ್ಕೊಳ್ಳಿ. ಮತ್ತು ಸ್ವಲ್ಪ ಲಾವಂಚದ ಬೇರು ಇತ್ತಂದರೂ ಕೂಡ ಆ ಒಂದು ತಾಂಬೂಲದಲ್ಲಿ ಇಟ್ಕೊಳ್ಳಿ. ಈ ತಾಂಬೂಲವನ್ನು ನೀವು ತಾಯಿಯ ಮುಂದೆ ಏನು ಇವತ್ತು ಏಪ್ರಿಲ್ 1ನೇ ತಾರೀಕು ಸಂಜೆ ಗೋಧೂಳಿ ಸಮಯದಲ್ಲಿ ಬುಧವಾರ ದಿವಸ ಪೂಜೆಯನ್ನು ಸಲ್ಲಿಸ್ತೀರೋ ಆ ಒಂದು ಇದಕ್ಕೆ ಇದು ಒಂದು ತಂತ್ರಸಾರ. ಇದನ್ನು ನೀವು ತಾಯಿ ಮುಂದೆ ನೀಟಾಗಿ ಇಟ್ಟು ನಿಮ್ಮ ಪೂಜೆ ಕನಕದಾಸರ ಸ್ತೋತ್ರವನ್ನು ಕೇಳಿಸ್ಕೊಳ್ಳಿ. ಲಕ್ಷ್ಮೀ ಶತನಾಮಾವಳಿ, ಅಷ್ಟೋತ್ತರ, ಲಕ್ಷ್ಮಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ಒಂದು ಮಂತ್ರಗಳನ್ನು ನೀವು ಹೇಳ್ಕೊಳ್ಳಿ. ಇದನ್ನು ಪೂಜೆ ಎಲ್ಲ ಮುಗಿಸಿ ನೀವು ತಾಯಿಗೆ ನೈವೇದ್ಯಕ್ಕೆ ಏನು ಮಾಡ್ತೀರಾ, ಹಾಲು ಮತ್ತು ಸಕ್ಕರೆಯನ್ನು ಇಡಿ, ಸಕ್ಕರೆ ಪಾಯಸವನ್ನು ಮಾಡಿ, ಸಕ್ಕರೆ ಪೊಂಗಲನ್ನು ಮಾಡಿ, ಮತ್ತು ಹಾಲು ತುಪ್ಪವನ್ನು ಬಳಸಿ ತಾಯಿಗೆ ಹಾಲು ತುಪ್ಪ ಮೊಸರು ಅಂದರೆ ತುಂಬ ಪ್ರಿಯ. ಹಾಗಾಗಿ ಪಂಚಾಮೃತ ಅಭಿಷೇಕ ಮಾಡೋದ್ರ ವಿಗ್ರಹಗಳಿದ್ರೆ ಅಭಿಷೇಕವನ್ನು ಮಾಡಿ. ಇಲ್ಲ ಅಂತಂದರೆ ನೀವು ಹಣ್ಣುಗಳನ್ನು ಸಹ ನೈವೇದ್ಯಕ್ಕೆ ಇಡಬಹುದು, ಡ್ರೈ ಫ್ರೂಟ್ಸನ್ನು ಇಡಬಹುದು. ಸಕ್ಕರೆ ಹಾಲು ಬಳಸಿ ಏನಾನ ಒಂದು ಸ್ವೀಟನ್ನು ಮಾಡಿ ತಾಯಿಗೆ ನೈವೇದ್ಯ ಇಡಿ. ತುಂಬ ಅಂದರೆ ತುಂಬ ಸಬ್ಬಕ್ಕಿ ಪಾಯಸ ಆಗಿರ್ಬೋದು, ಸೇಮೆ ಪಾಯಸ ಆಗಿರ್ಬೋದು, ಗೋಧಿ ಕಡಿ ಪಾಯಸ ಆಗಿರ್ಬೋದು, ನಿಮ್ಮ ಕೈಲಿ ಏನು ಸಾಧ್ಯ ಇದೆಯೋ ಅದನ್ನು ನೀವು ಮಾಡಿ ಇಡಬಹುದು. ಇದನ್ನೆಲ್ಲವನ್ನು ಮಾಡಿರ್ತೀರಲ್ವ, ಮಾಡಿಬಿಟ್ಟು ನಿಮ್ಮ ಹತ್ರಕ್ಕೆ ಇವಾಗ ಹೂವು ಕಟ್ಟೋದಕ್ಕೋ ಇಲ್ಲ ಅಂತಂದರೆ ದಾರ, 3 ಎಳೆ ದಾರ ಆ ಥರ ಇರುತ್ತಲ್ವ, ಇದನ್ನು ಏನು ಮಾಡಬೇಕಂದ್ರೆ ನೀವು ತಾಯಿಯ ಮುಂದೆ ನಮ್ಮ ಕಡೆಗೆ ತೊಟ್ಟು ಅನ್ನೋವಂಥದ್ದು ಬರಬೇಕು, ಮುಂದೆ ಚೂಪು ಅನ್ನೋವಂಥದ್ದು ಎಲೆದು ತಾಯಿ ಮುಂದೆ ಇರಬೇಕು. ನಿಮ್ಮ ಮನಸ್ಸಿನಲ್ಲಿ ಏನು ಕೋರಿಕೆ ಇದೆಯೋ ಆ ಎಲೆನ ತಗೊಂಡು ಮೊದಲಿಗೆ ನೀವು ಆ ತುದಿ ತಾಯಿಯ ಭಾಗದಿಂದ ಮಡಿಸ್ಕೊಳ್ಬೇಕು. ಆಮೇಲೆ ನಿಮ್ಮ ಕಡೆಯಿಂದ ಮಡಿಸ್ಬೇಕು. ಆಮೇಲೆ ಲೆಫ್ಟು, ಆಮೇಲೆ ರೈಟು, ಅದು ಸ್ಕ್ವೇರ್ ಬರಬೇಕು. ಯಾವುದೇ ರೀತಿಯಾಗಿ ಹುಷಾರಾಗಿ ಮಡಿಸಿ ಹರಿಬಾರ್ದು. ನೀವು ಸುತ್ತೋ ಟೈಮಲ್ಲಿ ಅವಸರ ಮಾಡೋದಕ್ಕೆ ಹೋಗಬೇಡಿ. ಆ ಒಂದು ಹೂ ಕಟ್ಟೋ ದಾರ ಆಗಿರಬಹುದು, ಇಲ್ಲ ಅಂತಂದರೆ ಈ ಪೂಜೆಗೆ ಬಳಸೋವಂಥ 3 ಎಳೆ ದಾರ, 5 ಎಳೆ ದಾರ ಇದ್ರೂ ಸಹ ನಡೆಯುತ್ತೆ, 1 ಎಳೆ ದಾರ ಇದ್ದರೂ ಕೂಡ ನಡೆಯುತ್ತೆ. ಅದಕ್ಕೆ ನೀವು ಪ್ಲಸ್ ಆಕೃತಿನಲ್ಲಿ ಬರಬೇಕದು. ನೀವೇನು ಇವಾಗ ಸ್ಕ್ವೇರಲ್ಲಿ ಮಡಿಸಿರ್ತೀರಲ್ವ, ಪ್ಲಸ್ ಆಕೃತಿನಲ್ಲಿ ಬರಬೇಕು. ಅದನ್ನು ಆ ರೀತಿಯಾಗಿ ಸುತ್ತಕೊಂಡು ಈ ತಾಂಬೂಲವನ್ನು ನೀಟಾಗಿ ಸುತ್ತಕೊಂಡು ಅದನ್ನು ತಾಯಿ ಮುಂದೆ ಅದನ್ನು ನೀಟಾಗಿ ಈ ಥರ ಗಂಟು ಕಟ್ಟಿಬಿಟ್ಟು ಅದಕ್ಕೂ ಸಹ ಅರಿಶಿನ, ಕುಂಕುಮ, ಗಂಧವನ್ನು ಇಟ್ಟು ನಿಮ್ದು ಏನು ದುಡ್ಡಿನ ಸಮಸ್ಯೆ ಇದೆಯಾ, ಇವಾಗ ದುಡ್ಡು ನಿಮಗೆ ನಿಲ್ತಾ ಇಲ್ವಾ, ಆ ತಾಯಿ ಮುಂದೆ ಕೇಳಿಕೊಂಡು ನಿಮ್ಮ ಒಂದು 2 ಕೈ ಮಧ್ಯದಲ್ಲಿ ಅದನ್ನು ಕೇಳ್ಕೊಳ್ಬೇಕು. ತಾಯಿಯನ್ನು ನಿಮ್ಗೆ ಏನಿದೆಯೋ ಅದನ್ನು ಕೇಳಿಕೊಂಡು ನಿಮ್ಮ ಮನಸಾರೆ ನಿಮ್ಮ ಮನೆ ದೇವರನ್ನು ಕೇಳ್ಕೊಳ್ಳಿ. ಇಷ್ಟ ದೇವರು, ಕುಲದೇವರು, ಸಾಕ್ಷಾತ್ ಮಹಾಲಕ್ಷ್ಮಿಯನ್ನು ಕೇಳಿಕೊಂಡು ಅದನ್ನು ನೀವೇನಂದರೆ ದುಡ್ಡಿಡೋ ಜಾಗದಲ್ಲಿ ಇಡಬಹುದು. ಇಲ್ಲ ನಾವು ಅಂಗಡಿ ಇಟ್ಟಿದ್ದೀವಿ, ಅಂಗಡಿದಲ್ಲಿ ವ್ಯಾಪಾರ ಆಗ್ತಾಯಿಲ್ಲ ಅಂದರೆ ಖಂಡಿತವಾಗ್ಲೂ ಈ ವಿಳ್ಯದೆಲೆಯ ಏನಿರುತ್ತೋ ಇದನ್ನು ನೀವು ಹೀಗಾದರೂ ಇಡಬಹುದು. ಇಲ್ಲ ಇದು ಒಣಗೋದ್ರೆ ಒಳಗಡೆ ಐಟಮ್ಸ್ ಎಲ್ಲ ಆಚೆ ಬರುತ್ತೆ ಅನ್ನೋ ಥರ ಇದ್ದರೆ, ಇಲ್ಲ ಒಂದು ಬಿಳಿ ಬಟ್ಟೆಯನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ತೇವ ಮಾಡಿ ಹಳದಿ ಬಟ್ಟೆಯನ್ನು ಮಾಡಿಕೊಂಡು ಅದರ ಒಳಗಡೆ ಕೂಡ ಇದನ್ನು ಇಟ್ಬಿಟ್ಟು ನೀವು ಕ್ಯಾಶ್ ಇಡೋವಂಥ ಜಾಗದಲ್ಲಿ ಇಟ್ಕೊಂಡು ನೀವು ನೋಡಿ, ಖಂಡಿತವಾಗ್ಲೂ ನಿಮಗೆ ಎಷ್ಟು ವ್ಯಾಪಾರ ಆಗುತ್ತೆ. ಪರ್ಸಲ್ಲಿ ಕೂಡ ಇಟ್ಕೊಳ್ಬಹುದು, ಏನು ತೊಂದರೆ ಇಲ್ಲ. ಚಿಕ್ಕದಾಗಿ ಮಡಿಸ್ಬಿಟ್ಟು ಒಂದು ಪ್ಯಾಕೆಟ್ ಥರ ಮಾಡಿಬಿಟ್ಟು
ನೀವು ಅಲ್ಲೂ ಕೂಡ ಇಟ್ಕೋಬೋದು, ಪರ್ಸಲ್ಲಿ ಕೂಡ. ನಿಮಗೆ ಹೇಗೆ ಮಿರಾಕಲ್ ರೀತಿಯಲ್ಲಿ ದುಡ್ಡು ಬರುತ್ತೆ ಅನ್ನೋದನ್ನು ನೀವು ಖಂಡಿತವಾಗ್ಲೂ ನೆಕ್ಸ್ಟು ಕಮೆಂಟಲ್ಲಿ ಬರೆದು ತಿಳಿಸಿ. ಇವತ್ತು ಲಕ್ಷ್ಮೀ ಅಮ್ಮನವರು ಹುಟ್ಟಿದ ದಿನ ಆಗಿರೋದ್ರಿಂದ ನಾವು ಏನೇ ತಾಯಿ ಹತ್ರ ಕೇಳ್ಕೊಂಡ್ರು ಕೂಡ ಬೇಗನೆ ನಮಗೆ ಅನುಗ್ರಹ ಅನ್ನೋವಂಥದ್ದು ಸಿಗುತ್ತೆ ಅಂತಲೇ ಹೇಳಬಹುದು. ಹುಣ್ಣಿಮೆಗೆ, ಅಮಾವಾಸ್ಯೆಗೆ ತುಂಬ ಅಂದರೆ ತುಂಬ ಪವರ್ಫುಲ್ ಆಗಿರುವಂಥದ್ದು ಅಂತಲೇ ಹೇಳಬಹುದು. ಸಂಜೆ ಗೋಧೂಳಿ ಸಮಯ ಒಂದು 5:30 ಮೇಲ್ಪಟ್ಟು 7:30 ಒಳಪಟ್ಟು ಈ ಕೆಲಸವನ್ನು ಮಾಡ್ಕೊಳ್ಳಿ. ನೀವು ತುಂಬ ಅಂದರೆ ತುಂಬ ನೀವೇನು ನಿಮಗೆ ಪ್ರತಿ ಈ ಥರ ಮಾಡ್ಕೊಂಡು ಬಂದಾಗ ನಿಮಗೆ ಏಳಿಗೆ ಅನ್ನುವಂಥದ್ದು, ಉನ್ನತಿ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ನೀವು ತಾಯಿ ಮುಂದೆ ಈ ರೀತಿಯಾಗಿ ತಾಂಬೂಲವನ್ನು ಇಟ್ಕೊಳ್ಳಿ. ಮತ್ತು ನೆಕ್ಸ್ಟ್ ಪೌರ್ಣಮಿಗೆ ಇವಾಗ ನಿಮಗೆ ಗೊತ್ತಾಗಿರುತ್ತಲ್ವ ಮಾಡಿರ್ತೀರಿ ಏನು ರೀತಿ ಚೇಂಜಸ್ ಅಂತೇಳಿ. ನೆಕ್ಸ್ಟು ಮತ್ತೆ ಪೌರ್ಣಮಿಗೆ ನೀವು ಈ ಥರನೇ ಮಾಡ್ಕೊಳ್ಳಿ. ಇವಾಗ ಪ್ರಾರಂಭ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೌರ್ಣಮಿಗೂ ಕೂಡ ನೀವು ಇದೇ ರೀತಿಯಾಗಿ ಮಾಡಿ ಇಟ್ಕೊಳ್ಳಿ. ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ತಾಯಿಯ ಒಂದು ಇವಾಗ ನಿಮ್ಮ ಕೈಯಲ್ಲಿ ಏನೂ ಆಗಿಲ್ಲ ಅಂತಂದರೆ ಓಂ ಶ್ರೀ ಲಕ್ಷ್ಮೀನಾರಾಯಣ ನಮೋ ನಮಃ. ನಿಮಗೆ ಯಾವುದೂ ಮಂತ್ರ ಬರಲ್ಲ, ನಮಗೇನೂ ಇಲ್ಲ ಅಂತಂದರೆ ಶ್ರೀ ಲಕ್ಷ್ಮೀ ಸಮೇತ ಶ್ರೀ ನಾರಾಯಣ ನಮೋ ನಮಃ ಅಂಥೇಳಿ ನೀವು ಅಂದ್ಕೊಳ್ಳಿ. ದಂಪತಿ ಸಮೇತವಾಗಿ ನಮಗೆ ಆಶೀರ್ವಾದ ಸಿಕ್ತು ಅಂದರೆ ತುಂಬ ಅಂದರೆ ತುಂಬ ಒಳ್ಳೆಯದು. ಇವತ್ತಿನ ದಿವಸ ತಾಯಿಯ ಮಹಾಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡಿ ನಿಮ್ಮ ಮನೆಗೂ ಕೂಡ ಲಕ್ಷ್ಮಿಯ ಆಗಮನ ಅನ್ನುವಂಥದ್ದಾಗಲಿ, ಮತ್ತು ನೀವೇನೇ ಒಂದು ಕೋರ್ಕೊಂಡ್ರು ಕೂಡ ತಾಯಿಯ ಅನುಗ್ರಹ ಅನ್ನುವಂಥದ್ದಾಗಲಿ, ನಿಮ್ಮ ಮನೆಗೆ ಸಿರಿ ಸಂಪತ್ತು ಅನ್ನುವಂಥದ್ದು ಬರಲಿ ಅಂತೇಳಿ ನಾನು ಕೂಡ ತಾಯಿ ಮಹಾಲಕ್ಷ್ಮಿಯಲ್ಲಿ ಕೇಳ್ಕೊಳ್ತೀನಿ. ಯಾರೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೋ ಅವರೆಲ್ಲ ಲಕ್ಷ್ಮೀ ಸಮೇತ ನಾರಾಯಣ ನಮೋ ನಮಃ ಅಂಥೇಳಿ ನೀವು ಕಮೆಂಟನ್ನು ಹಾಕಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ. ಟೇಕ್ ಕೇರ್. ಬಾಯ್.